ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಅಕ್ಬರ್ ಅವರ ಹೊಸ ಕಚೇರಿ ಓಪನಿಂಗ್ ಇತ್ತು. ವೀಕ್ಷಕರೇ, ಡಾಕ್ಟರ್ ಅಕ್ಬರ್ ಅವರು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಕ್ಷೇತ್ರದಲ್ಲಿ ಹಲವಾರು ಕೆಲಸವನ್ನು ಮಾಡಿದ್ದಾರೆ. ರಾಷನ್ ಕಿಟ್ ಕೊಡೋದು ಆಗಲಿ, ಅಥವಾ ಹೆಲ್ತ್ ಕ್ಯಾಂಪ್ ಆಗಲಿ, ಅಥವಾ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಲಿ. ಉದ್ಘಾಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಬಡ್ಡಿ ಬಾಬು ಅವರು ಹಾಗೂ ಗೋವಿಂದ್ ರಾಜ್ ಅವರು ಹಾಗೂ ಇದೇ ಥರ BBMP ಮಾಜಿ ಸದಸ್ಯರಾದ ಅನ್ಸಾರ್ ಪಾಷಾ ಅವರು ಉಪಸ್ಥಿತರಾಗಿದ್ದರು. ಇದೇ ಥರ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು. ವೀಕ್ಷಕರೇ, ಹಾಗೂ ಇದೇ ಥರ ಇವತ್ತು ಮುಖಂಡರಾದ ಕಬಡ್ಡಿ ಬಾಬು ಅವರ ಬರ್ಡೇ ಇತ್ತು, ಜನ್ಮದಿನ ಇತ್ತು. ಈ ಜನ್ಮದಿನವನ್ನು ಇವತ್ತು ಆಫೀಸ್ ಓಪನಿಂಗ್ ಮುಖಾಂತರ ಹಾಗೂ ಕೇಕ್ ಕಟಿಂಗ್ ಮುಖಾಂತರ ಸೆಲೆಬ್ರೇಟ್ ಮಾಡಲಾಯಿತು. ಪದ್ಮನಾಭನಗರದ ನಮ್ಮ ನಾಯಕರಾದ ಬಾಬಣ್ಣ MB ಪ್ರಸಾದ್ ಬಾಬು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. 67ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಇವತ್ತು. ಎಲ್ಲ ನಾಯಕರು, ಮುಖಂಡರು, ಕಾರ್ಯಕರ್ತರು, ಮುಂಚಿನ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಎಲ್ಲರೂ ಬಂದಿದ್ರು. ಕಾರ್ಯಕರ್ತರು ಎಲ್ಲರೂ ಬಂದ್ಬಿಟ್ಟು, ಮಹಿಳಾ ಅಧ್ಯಕ್ಷರು ಎಲ್ಲರೂ ಬಂದಿದ್ರು. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ಹಾಗೇನೆ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಬನಶಂಕರಿ ಬ್ಲಾಕ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಉದ್ದೇಶ ಏನಂದ್ರೆ, ನಾವು ಪೂರ್ತಿ ಇವತ್ತು ಪದ್ಮನಾಭನಗರ 8 ವಾರ್ಡ್ ಅಲ್ಲಿ ಸತತವಾಗಿ ಎಲ್ಲ ಯಾವುದೇ ಎಲೆಕ್ಷನ್ ಬರಲಿ ಲೀಡ್ ಬರೋದೇ ನಮ್ಮ ಬನಶಂಕರಿ ವಾರ್ಡ್. ಆ ಬನಶಂಕರಿ ವಾರ್ಡ್ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಾಗಿ ಮತ ನೀಡಿದೆ. ಆದ ಕಾರಣ ನನಗೆ ಬನಶಂಕರಿ ಬ್ಲಾಕ್ಗೆ ಅಧ್ಯಕ್ಷರು ಮಾಡಿದ್ದಾರೆ. ಆ 4 ವಾರ್ಡ್ ಬರೀ 1 ವಾರ್ಡ್ ಅನ್ನಲ್ಲ, ಅದೇ ತರ 4 ವಾರ್ಡ್ ಅಲ್ಲಿ ಈಗ ನಮ್ಗೆ ಬನಶಂಕರಿ ಬ್ಲಾಕ್ ಪ್ರೆಸಿಡೆಂಟ್ಗೆ 4 ವಾರ್ಡ್ ಬನಶಂಕರಿ ಗಣೇಶ್ ಬಂದಿರ 4 ವಾರ್ಡ್ ಸಿಗುತ್ತೆ. ಈ ಬನಶಂಕರಿ ಬ್ಲಾಕ್ ಹೆಂಗಿದೆ, ಬನಶಂಕರಿ ದೇವಸ್ಥಾನ ವಾರ್ಡ್ ಹೆಂಗಿದೆ, ಅದೇ ರೀತಿಯಲ್ಲಿ 4 ವಾರ್ಡ್ ಅಲ್ಲಿ ಉತ್ತಮವಾದ ಸಂಘಟನೆ ಮಾಡಬೇಕು. ತಳಮಟ್ಟದಿಂದ ಮಾಡ್ಬಿಟ್ಟು ಸಂಘಟನೆ ಮಾಡ್ಬಿಟ್ಟು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷಕ್ಕೆ ಒಂದು ಅತಿ ಹೆಚ್ಚು ಮತಗಳನ್ನು ಕೊಡಿಸಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಸೋಲಿಸಿ ನಮ್ದೇ ಆದಂತಹ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವ ಮಾಡ್ಬಿಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಈ ಬನಶಂಕರಿ ಬ್ಲಾಕ್ ಅಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ, ಆ ಸಂಘಟನೆ ನೋಡ್ಬಿಟ್ಟು ಸುಮಾರು ಒಂದು 20 ವರ್ಷದಿಂದ ನಮ್ಮ ನಾಯಕರಾದ ಕಬಡ್ಡಿ ಬಾಬು ಅವ್ರ ಜೊತೆ ನಾನು ಸಂಘಟನೆ ಮಾಡಿದೀನಿ. ಪಕ್ಷದ ಸಂಘಟನೆ, ರಾಜಕೀಯವಾಗಿ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿದೀನಿ, ಸಮಾಜ ಸೇವಾ ಕೆಲಸ ಎಲ್ಲ ಮಾಡಿದೀನಿ. ಅದನ್ನ ನೋಡಿ ಎಲ್ಲ ನಾಯಕರು, ಮೇಲ್ಗಂಡ ನಾಯಕರು ಎಲ್ಲರೂ ನನ್ನನ್ನ ಒಂದು ಬನಶಂಕರಿ ಬ್ಲಾಕ್ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆ ನಮ್ಮ ನಾಯಕರು DK ಸುರೇಶ್ ಅವರು, ರಾಮಲಿಂಗ ರೆಡ್ಡಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ನಮ್ಮ ಕಬಡ್ಡಿ ಬಾಬಣ್ಣ ಅವರು, ಎಲ್ ಶ್ರೀನಿವಾಸ್ ಅವರು, ಗುರುನಾಥ್ ನಾರಾಯಣ ಸಾಹೇಬರು, ಅರವಿಂದ್ ರೆಡ್ಡಿ ಅವರು, ಹಾಗೇನೆ ನಮ್ಮ ಅನ್ಸಾರ್ ಪಾಷಾ ಅವರು ಎಲ್ಲರೂ ಸೇರಿ ನಮಗೆ ಒಂದು ಆಶೀರ್ವಾದ ಮಾಡಿ ಬೆಳಗ್ಗೆಯಿಂದ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ನಮ್ಮ ನಾಯಕರು, ಪದ್ಮನಾಭನಗರಕ್ಕೆ ಸೇರಿದಂತ ಮುಖಂಡರು, ಎಲ್ಲ ನಾಯಕರು, ನಮ್ಮ ಗಿರೀಶ್ ಅವರು, ಬಾಲಾಜಿ ಅವರು ಎಲ್ಲರೂ ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಒಳ್ಳೆ ಸಂಘಟನೆ ಮಾಡಿ ಮುಂದಿನಗಳಲ್ಲಿ ಪಕ್ಷಕ್ಕೆ ಒಂದು ಬಲ ಪಡಿಸಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ, ಹೊಸ ವರ್ಷ ಶುಭಾಶಯಗಳು. ಸರ್, ಇವತ್ತಿನ ಕಾರ್ಯಕ್ರಮ ಸರ್ ಇವತ್ತು ನಮ್ಮ ಅಕ್ಬರು ನಮ್ಮ ಪದ್ಮನಾಭನಗರ ಬನಶಂಕರಿ ಬ್ಲಾಕ್, ಪದ್ಮನಾಭನಗರ ಕ್ಷೇತ್ರದಲ್ಲಿ ಬನಶಂಕರಿ ಬ್ಲಾಕ್ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅವರು ಒಳ್ಳೆ ಸಂಘಟನೆಕಾರರು. ಅವರ ಅಣ್ಣನೂ ಸಹ ಇಲ್ಲಿ BBMP ಸದಸ್ಯರಾಗಿದ್ದರು, ಅನ್ಸಾರ್ ಪಾಷಾ ಅಂದ್ಬಿಟ್ಟು. ಈಗ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರು ಇವಾಗ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಒಳ್ಳೆ ಇವತ್ತು ಅವರೇ ಸ್ವಂತ ಬಿಲ್ಡಿಂಗ್ ಅಲ್ಲಿ ಇವತ್ತು ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ ನಮ್ಮ ಇವರು ರಘುನಾಥ್ ನಾಯ್ಡು ಅವರಿದ್ದಾರೆ, ನಮ್ಮ ಕ್ಷೇತ್ರದ ನಾಯಕರು, ಮತ್ತೆ ಎಲ್ಲ DCC ಆಫೀಸರ್ಸ್, ಮತ್ತೆ ಎಲ್ಲ ಮೈನಾರಿಟಿ ಬ್ಲಾಕ್ ಮಹಿಳಾ ಎಲ್ಲ ಇಲ್ಲೇ ಇದ್ದಾರೆ. ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಆಶಿಸ್ತೀನಿ. ಸರ್, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ತೆಗೆಗೆ ಬರುತ್ತಾ ಅಂತ ನಮ್ಮ ಖಂಡಿತ. ಈ ಬಾರಿ ಲಾಸ್ಟ್ ಟೈಮ್ ಏನೋ ವ್ಯತ್ಯಾಸ ಆಗಿತ್ತು. ಈ ಸತಿ ನಮ್ಮ ಕಾಂಗ್ರೆಸ್ ಖಂಡಿತ ನಾವು ಈ ಕ್ಷೇತ್ರ ನಾವು ಜೈವೇರಿ ಬರ್ಸ್ಕೊಂಡ್ಬರ್ತೀವಿ. ಸರ್, ಜನರ ಅಭಿಪ್ರಾಯ ಕ್ಷೇತ್ರದ ಮುಖಂಡರುಗಳು ಒಗ್ಗಟ್ಟಾದ್ರೆ ಈ ಬಾರಿ ಗೆಲ್ಬಹುದು ಚಾನ್ಸಸ್ 100% ಇದೆ. ಖಂಡಿತ ಒಗ್ಗಟ್ಟಾಗ್ತೀವಿ ಎಲ್ಲರೂ. ನಾವು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ
ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಇವಾಗ ಹೊಸದಾಗಿ ನಮ್ಮ ಬಿಜೆಪಿನಿಂದ ಎಲ್ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಮತ್ತೆ ಕಬಡ್ಡಿ ಬಾಬು ದಳದಿಂದ ಕಬಡ್ಡಿ ಬಾಬು ಬಂದಿದ್ದಾರೆ, ನಮ್ಮ ರಘುನಾಥ್ ನಾಯ್ಡು ಇದ್ದಾರೆ. ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಈ ಸತಿ ನಾವು ಪದ್ಮನಾಭನಗರ ಜೈವೇರಿ ಬರ್ಸೋದಂತ ಖಂಡಿತ. ಕಬಡ್ಡಿ ಬಾಬನವರು ಹುಟ್ಟುಹಬ್ಬ ಕ್ಷೇತ್ರದ ನಮ್ಮ ಇವಾಗ ಕಬಡ್ಡಿ ಬಾಬು ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಅವರಿಗೆ ಶುಭಾಶಯ ಕೊಡ್ತೀವಿ. ಅವರಿಗೆ ಒಳ್ಳೇದಾಗ್ಲಿ, ಆರೋಗ್ಯ ಕೊಟ್ಟು. ಎಲ್ಲರಿಗೂ ನಮಸ್ಕಾರ. ಕಬಡ್ಡಿ ಬಾಬು ಅವ್ರದ್ದು ಹುಟ್ಟಿದ ಹಬ್ಬ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಳ್ಳಿ, ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಧರ್ಮಕ್ಕೆ ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಮುಂದೆ ಹೋದ್ರೆ ಒಳ್ಳೇದಾಗ್ತದೆ ಹೇಳಿ ಬಾಬು ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಇವತ್ತು ನಮ್ಮ ಅಕ್ಬರ್ ಅವರು 184 ವಾರ್ಡಿಂದ ಪ್ರೆಸಿಡೆಂಟ್ ಆಗಿದ್ದಾರೆ, ಬ್ಲಾಕ್ ಪ್ರೆಸಿಡೆಂಟು. ಅವ್ರಿಗೆ ಎಲ್ಲ ಧರ್ಮಕ್ಕೆ ಹಿಡ್ಕೊಂಡು ಕೆಲಸ ಮಾಡಲಿ, ಒಳ್ಳೇದು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಒಳ್ಳೇದಾಗಲಿ ಅವ್ರಿಗೆ. ಇದು 8 ವಾರ್ಡ್ ಇದೆ ನಮಗೆ. 8 ವಾರ್ಡಿಂದ 9 ಆಗ್ತದೋ 10 ಆಗ್ತದೋ ಗೊತ್ತಿಲ್ಲ. ಅದರಲ್ಲಿ ನಮಗೆ ಅಟ್ಲೀಸ್ಟ್ 8 ವಾರ್ಡು ಗೆಲುವಾಗಲಿ, ಅವರು ಎಲ್ಲ ಒಂದು ಕಡೆ ಕ್ಯಾಂಡಿಡೇಟ್ ಆಗಲಿ, ಒಳ್ಳೇದಾಗಲಿ. ಎಲ್ಲ ಧರ್ಮಕ್ಕೆ ಪ್ರೆಸಿಡೆಂಟ್ ಆಗಿದ್ದಕ್ಕೆ ಎಲ್ಲ ಧರ್ಮಕ್ಕೆ ಹಿಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಮುಂದೆ ಹೋದ್ರೆ ಇನ್ನೂ ಒಳ್ಳೇದಾಗ್ತದೆ ಹೇಳಿ ನನ್ನ ಕಡೆಯಿಂದ ಅಕ್ಬರ್ ಅವ್ರಿಗೆ ಶುಭಾಶಯಗಳು. ಎಲ್ಲರಿಗೆ ನಮಸ್ಕಾರ. ಅಸ್ಸಲಾಂ. ಇವತ್ತು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಅದರಲ್ಲಿ ಪದ್ಮನಾಭನಗರದ ಹಿರಿಯ ಮುಖಂಡರು 2008ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಅವತ್ತೇ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ, ಇವತ್ತು ಶಾಸಕರಾಗಿದ್ದಂಥ ಆರ್ ಅಶೋಕ್ ಅವರಿಗೆ ಅವತ್ತೇ ಒಂದು ದೊಡ್ಡದಾಗಿ ಫೈಟ್ ನೀಡಿದಂತಹ ವ್ಯಕ್ತಿ ಈ ಕ್ಷೇತ್ರದ ಹಿರಿಯ ಮುಖಂಡರು. ಅವರು ಅವತ್ತೇ ಕಾಂಗ್ರೆಸ್ಗೆ ಬಂದಿದ್ರೆ ಇವತ್ತು ಅಷ್ಟರಲ್ಲಿ ಶಾಸಕರಾಗಿರ್ತಿದ್ರು. ಆದರೆ ಅವತ್ತು JDS ಅಲ್ಲಿ ನಿಂತರು, ಪರಾಭವವಾದ್ರು. ಆದರೂ ಕೂಡ ತಂದೆ ಆದಂಥ ಫೈಟ್ ನೀಡಿದಂಥವರು. ಅವತ್ತಿನಿಂದ ಸುಮಾರು ಒಂದು 30 ವರ್ಷಗಳ ಕಾಲ ಈ ಒಂದು ಕ್ಷೇತ್ರದಲ್ಲಿ, ಪದ್ಮನಾಭನಗರ ಕ್ಷೇತ್ರದಲ್ಲಿ ಸತತವಾಗಿ ಜನರ ಸಂಪರ್ಕದಲ್ಲಿದ್ದು ಜನನಾಯಕರಾಗಿದ್ದಂಥ MV ಪ್ರಸಾದ್ ಬಾಬು ಅವರ ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಕಡೆ, ಎಲ್ಲ ವಾರ್ಡುಗಳಲ್ಲಿ ಮತ್ತೆ ಚಿಕ್ಕಸಂದ್ರ ವಾರ್ಡಲ್ಲಿ ಸಂಜೆ ಒಂದು ಎಲ್ಲ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ನ ಮುಖಂಡರು ಸೇರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ, ಇಲ್ಲಿ ಹೊಸದಾಗಿ ಇತ್ತೀಚೆಗೆ ಬ್ಲಾಕ್ ಅಧ್ಯಕ್ಷರಾಗಿ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂತಹ ನಮ್ಮ ಮೊಹಮ್ಮದ್ ಅಕ್ಬರ್ ಅವರ ಒಂದು ಕಚೇರಿ ಉದ್ಘಾಟನೆ, ಅವರ ಹುಟ್ಟುಹಬ್ಬದ ದಿವಸನೇ ಇವತ್ತು ಕಚೇರಿ ಉದ್ಘಾಟನೆ ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ಒಳ್ಳೆ ಈ ವಾರ್ಡು ಮತ್ತೆ ಈ ಒಂದು ಬ್ಲಾಕ್ ಅವತ್ತಿನಿಂದಲೂ ಕಾಂಗ್ರೆಸ್ ಪರವಾಗಿದ್ದಂಥ ಬ್ಲಾಕು. ಅದರಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಏಕೈಕ ಕಾರ್ಪೊರೇಟರ್ ಆಗಿ ಈ ಒಂದು ವಾರ್ಡ್ನಿಂದಲೇ ಆಯ್ಕೆಯಾದಂತಹ ಅನ್ಸರ್ ಬೈರವರು ಇದ್ದಾರೆ. ಈ ಒಂದು ಬ್ಲಾಕ್ ಇನ್ನೂ ಹೆಚ್ಚಾಗಿ ಎಷ್ಟು 3 ವಾರ್ಡ್ ಏನಿದೆ, 4 ವಾರ್ಡು ಕೂಡ ಈ ಬಾರಿ ನಾವು ಗೆಲ್ತಕ್ಕಂಥ ಈ ಬರುವಂತ BBMP ಚುನಾವಣೆಯಲ್ಲಿ 4 ವಾರ್ಡುನು ಈ ಎಲ್ಲರ ಲೀಡರ್ಶಿಪ್ ಅಲ್ಲಿ ಪ್ರಸಾದ್ ಬಾಬು ಅವರು, ಎಲ್ ಶ್ರೀನಿವಾಸ್ ಅವರು, ರಘುನಾಥ್ ನಾಯ್ಡು ಅವರು, ಸಂಜಯ್ ಗೌಡರು, ಅದರಲ್ಲಿ ಹೆಚ್ಚದಾಗಿ ಏಕೈಕ ಕಾರ್ಪೊರೇಟರ್ ಆಗಿದ್ದಂತ ನಮ್ಮ ಅನ್ಸರ್ ಅವರು ಎಲ್ಲರ ನೇತೃತ್ವದಲ್ಲಿ ಈ ಬಾರಿ ಕಾಂಗ್ರೆಸ್ 4 ವಾರ್ಡು ನಾವು ಗೆಲ್ತೀವಿ. ಈ ಬ್ಲಾಕ್ ಅಧ್ಯಕ್ಷರಾದಂಥ ಅಕ್ಬರ್ ಅವರಿಗೆ ಇನ್ನೂ ಶುಭವಾಗಲಿ. ಇದು ರಾಜಕೀಯವಾಗಿ ಒಳ್ಳೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ. ಅವರು ಎಲೆಕ್ಟೆಡ್ ಬಾಡಿ ಆಗಲಿ. ಮತ್ತೆ ಇನ್ನೂ ವಿಧಾನ ಪರಿಷತ್ನಲ್ಲಿ ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಅಕ್ಬರ್ ಅವರು ಅಕ್ಬರ್ ಅವರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡಲಿ. ಅವ್ರ ಜೊತೆಗೆ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಸಿ ಒಟ್ಟಾಗಿ ಕೆಲಸ ಮಾಡಿ ಇಲ್ಲಿ ಬನಶಂಕರಿಯಲ್ಲಿ ಪದ್ಮನಾಭದಲ್ಲಿ ಬರೋದು ಹೈಯೆಸ್ಟ್ ವೋಟ್ ಅಂದರೆ ಬನಶಂಕರಿ ವಾರ್ಡಲ್ಲಿ ಬರೋದು. ನೆಕ್ಸ್ಟ್ ಸಲ ಇನ್ನೂ ಹೈಯೆಸ್ಟ್ ವೋಟ್ ಬರುತ್ತೆ. ಹಾಗೂ ಪದ್ಮನಾಭನಗರದಲ್ಲಿ ನೆಕ್ಸ್ಟ್ ಟೈಮ್ MLA ಸಮೇತ ನಾವೇ ಗೆಲ್ತೀವಿ. ಈಗ ನಮ್ಮ ಅನೇಕ ಲೀಡರ್ಗಳು BJPಯಿಂದ ಬಂದಿದ್ದಾರೆ, ಅವ್ರಿಗೂ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಅವರು ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ 2028 ಬರೋ ಎಲೆಕ್ಷನಲ್ಲಿ ನಮ್ಮ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಅದೇ ಥರ ಎಲ್ಲರಿಗೂ ಕೆಲಸ ಮಾಡ್ತೀವಿ. ಹಾಗೂ ಮುಖ್ಯವಾಗಿ ನಮ್ಮ ಕಬಡ್ಡಿ ಬಾಬಣ್ಣವರು ಹುಟ್ಟಿದಬ್ಬ ಇನ್ನೂ 100 ವರ್ಷ ಅವರು ಪೂರೈಸಲಿ. ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಅವ್ರಿಗೆ ಇನ್ನೂ 100 ವರ್ಷ ಪ್ರತಿ ವರ್ಷ ಇದೇ ಥರ ಹುಟ್ಟಿದಬ್ಬ ಮಾಡ್ಕೊಳ್ಬೇಕು. ಈ ವರ್ಷಕ್ಕೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಂತ ಅವ್ರಿಗೆ ಸ್ಪೆಷಲ್ ಆಗಿ ನನ್ನ